ಇವತ್ತು ಶನಿವಾರ ಜುಲೈ 6ನೇ ತಾರೀಕು. ಇವತ್ತು ನಾಳೆಯೇ ರಥೋತ್ಸವ ಇರೋದು, ನಾಳೆಯೇ ರಥಯಾತ್ರೆ ಇರೋದು. ಇವರು ರಥಯಾತ್ರೆಗೆ ಏನೆಲ್ಲ ಸಿದ್ಧತೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರುವಂತ ನಾವು ಹೊರಟಿದ್ದೇವೆ ಈಗ ದೇವಾಲಯದ ಕಡೆಗೆ. ಪ್ರಭು ಜಗನ್ನಾಥನು ರಥದಲ್ಲಿ ಕುಳಿತು ಬರೋದು ಇದೇ ಮಂದಿರಕ್ಕೆ, ಗುಂಡಿಚಾ ಮಂದಿರಕ್ಕೆ. ಇಲ್ಲಿಗೆ ಪ್ರಭು ಜಗನ್ನಾಥನು ರಥದಲ್ಲಿ ಕುಳಿತು ಬರೋದೇ ರಥಯಾತ್ರೆಯಾಗಿದೆ. ಅಲ್ಲಿ ಕಾಣ್ತಿದೆ ನೋಡಿ, ಇದೇ ಪುರಿ ಜಗನ್ನಾಥ ದೇವಾಲಯ. ಇದು ಭಾರತದ ಅತ್ಯಂತ ಪ್ರಮುಖವಾದ ದೇವಾಲಯದಲ್ಲಿ ಒಂದು, ಅಂದರೆ ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಿದು. ಈ ದೇವಾಲಯದ ಮೂರ್ತಿಯಲ್ಲಿ ಇಂದಿಗೂ ಕೂಡ ಪ್ರಭು ಶ್ರೀಕೃಷ್ಣನ ಹೃದಯ ಇದೆ ಅಂತ ನಂಬಲಾಗ್ತದೆ. ಈ ದೇವಾಲಯದ ಮೇಲ್ಗಡೆ ನೋಡಬಹುದು ನೀವು, ಧ್ವಜ ಇದೆ ನೋಡಿ. ಆ ಧ್ವಜನ ಪ್ರತಿದಿನ ಬದಲಾಯಿಸಲಾಗ್ತದೆ ಸಂಜೆ ಹೊತ್ತಿಗೆ. ಯಾವುದೇ ಒಂದಿನ ತಪ್ಪಿದ್ರೂ ಕೂಡ 18 ವರ್ಷಗಳ ಕಾಲ ದೇವಾಲಯದ ಗರ್ಭಗುಡಿಯನ್ನೇ ಮುಚ್ಚಬೇಕಾಗ್ತದೆ. ಹಾಗಾಗಿ ಪ್ರತಿದಿನ ಬದಲಾಯಿಸ್ತಾರೆ. ಇದೇ 3 ರಥಗಳು. ಮೊದಲಿದು ಪ್ರಭು ಜಗನ್ನಾಥನ ರಥ. ಇದನ್ನ ನಂದಿಘೋಷ್ ಅಂತ ಕರೀತಾರೆ. 44 ಫೀಟ್ ಎತ್ತರದಾಗಿರ್ತದೆ. ಇದು 832 ಮರದ ತುಂಡುಗಳನ್ನ ಬಳಸಲಾಗ್ತದೆ. ಈ ರಥಗಳನ್ನ ಮಾಡಲಿಕ್ಕೆ ಯಾವುದೇ ಲೋಹದ ವಸ್ತುಗಳನ್ನ ಬಳಸೋದಿಲ್ಲ, ಸಂಪೂರ್ಣವಾಗಿ ಮರದಿಂದನೇ ತಯಾರಿಸಲಾಗಿರ್ತದೆ. 16 ಚಕ್ರಗಳನ್ನ ಹೊಂದಿರ್ತದೆ ಈ ರಥ. ಅರಿಶಿನ ಮತ್ತು ಕೆಂಪು ಬಣ್ಣದ ರಥವಾಗಿರ್ತದೆ ಇದು. ಎರಡನೇ ರಥ ಪ್ರಭು ಜಗನ್ನಾಥನ ಅಣ್ಣನಾದ ಬಲರಾಮನ ರಥವಾಗಿದೆ ಇದು. ಇದನ್ನ ತಳಧ್ವಜ ಅಂತ ಕರೀತಾರೆ. 43 ಫೀಟ್ ಎತ್ತರದ ರಥವಾಗಿದೆ ಇದು. 14 ಚಕ್ರಗಳನ್ನ ಹೊಂದಿದೆ. ಕೆಂಪು ಮತ್ತು ಹಸಿರು ಬಣ್ಣದ ರಥವಾಗಿದೆ ಇದು. 763 ಮರದ ತುಂಡುಗಳನ್ನ ಬಳಸಲಾಗ್ತದೆ ಈ ರಥವನ್ನ ನಿರ್ಮಾಣ ಮಾಡಲಿಕ್ಕೆ. ಮೂರನೇ ರಥ ಪ್ರಭು ಜಗನ್ನಾಥನ ಸಹೋದರಿಯಾದ ಸುಭದ್ರೆಯ ರಥ. ಇದು 42 ಫೀಟ್ ಎತ್ತರದ ರಥವಾಗಿದೆ. 12 ಚಕ್ರಗಳನ್ನ ಹೊಂದಿದೆ ಈ ರಥ. ಕೆಂಪು ಮತ್ತು ಕಪ್ಪು ಬಣ್ಣದ ರಥವಾಗಿದೆ ಇದು. 593 ಮರದ ತುಂಡುಗಳನ್ನ ಬಳಸಲಾಗ್ತದೆ. ದೇವದಲನ್ ಅಂತ ಕರೀತಾರೆ ಈ ರಥವನ್ನ.
ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಾವು ಪುರಿ ಜಗನ್ನಾಥ ರಥಯಾತ್ರೆಯ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡಲಿದ್ದೇವೆ. ಹಾಗಾಗಿ ನಮ್ಮ ಪೇಜನ್ನು ನೀವು ಫಾಲೋ ಮಾಡಿಕೊಳ್ಳಿ.